ಹಾಕ್ಕೊಂಡು ಒಂದು ಹೊತ್ತು ಬ್ಯಾಟಿಂಗ್ ಮಾಡಬೇಕು. ಇದ್ರ ಜೊತೆ ತುಪ್ಪ ಹಾಕ್ಕೊಂತಿದ್ರೆ ಚೆನ್ನಾಗಿರುತ್ತೆ. ಅದು ಅವ್ರು ಅನಿಸ್ತಾರೆ, ನಾನು ತುಪ್ಪ ಎಲ್ಲ ಹಾಕೊಂಡು ತಿನ್ನಲ್ಲ. ಹೀಗೆ ತಗೊಂಡು ಪರವಾಗಿಲ್ಲ, ಬೆಳ್ಳುಳ್ಳಿ ಘಾಟು ಇವತ್ತಿಗಿಂತ ನಾಳೆ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ರು. ಹಲೋ, ಹಾಯ್, ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ. ಏನಪ್ಪ ವಿಡಿಯೋ ಸಾಮಾನ್ಯ ಮಾಡಲ್ಲ, ಯಾಕೆಂದರೆ ನನಗೇನಾರು ಮಾಡ್ತಾಯಿದ್ರೆ ಅದು ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೂ ನನಗೆ ಗೊತ್ತಿರೋಷ್ಟು ನಾನು ಹೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಂದನ್ನು. ಹಾಗಾಗಿ ಬಂದೆ. ಇವತ್ತು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಬೆಳ್ಳುಳ್ಳಿ. ನನಗೆ ಇದೆಲ್ಲ ಎಡಿಟು ಪಡಿಟು ಆ ಥರದ್ದು ಯಾವುದು ಬರಲ್ಲ. ಬೆಳ್ಳುಳ್ಳಿ, ಹಚ್ಚ ಖಾರದ ಪುಡಿ, ಹುಣಸೆ ರಸ, ಸಾಲ್ಟು, ಮಿಕ್ಸಿ, ಜೊತೆಗೆ ಸ್ವಲ್ಪ ಆಯಿಲ್ ಬೇಕು. ಏನು ಮಾಡ್ತಾಯಿದ್ದೀನಿ ಅಂತನಾ, ಬೆಳ್ಳುಳ್ಳಿಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಬೆಳ್ಳುಳ್ಳಿ ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡ್ತಾಯಿದ್ದೆ. ನಾವು ಏನೇನು ಬೆನಿಫಿಟ್ ಇದೆ ಏನು ಇತ್ತ ಅಂತ ನಾವೇ ಹೇಳೋಣ ಅಂದ್ಕೊಂಡು. ಏನಿಲ್ಲ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದ್ರೆ ಒಳ್ಳೆಯದು. ಈಗೆಲ್ಲ ಯಾರು ಈ ಕಾಲದಲ್ಲಿ ಜಜ್ಕೊಂಡು ಕುತ್ಕೊಂಡು ಮಾಡೋಂಥ ಫೇಷನ್ಸ್ ಯಾರಿಗೂ ಇರಲ್ಲ, ಜಜ್ಜಿ ಮಾಡೋಷ್ಟು ಫೇಷನ್ಸ್ ಇರಲ್ಲ. ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕೋಣ, ಓಕೆನಾ? ಇಷ್ಟೇ, ಜಾಸ್ತಿ ರುಬ್ಬಾರ್ದು. ಅದನ್ನು ಮಿಕ್ಸಿಲಿ ಪೌಡ್ರ್ ಮಾಡಬಾರ್ದು, ಪುಡಿ ಮಾಡ್ಕೊಬೇಡಿ, ರುಬ್ಕೊಬೇಡಿ. ಈ ಥರ ತರಿಯಾಗಿ ರುಬ್ಕೊಳ್ಳಿ. ಹಾಗೆ ಹೀಗೆ ಸ್ವಲ್ಪ ಎಣ್ಣೆ ಹಾಕಿ, ಕಾದಿದೆ ಎಣ್ಣೆ ಕಾದಿದೆ. ಎಣ್ಣೆ ಕಾಯಲಿ. ನಂತರ ಏನು ಹಾಕಬೇಕು, ಬೆಳ್ಳುಳ್ಳಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀವಿ. ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸ್ವಲ್ಪ ಸಾಸಿವೆ ಜಾಸ್ತಿನೇ ಹಾಕಿದ್ದೀನಿ. ಯಾಕೆಂದರೆ ಪಟ ಅಂತ ಸಿಡಿತಿದ್ದಂಗೆ ಬೆಳ್ಳುಳ್ಳಿ ಹಾಕ್ಬಿಡೋದು. ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋದು. ಏನಿಲ್ಲ, ಒಂದು 5-10 ನಿಮಿಷ. ಏನು ಇಷ್ಟೊಂದು ಜೀರಿಗೆ ಸಾಸಿವೆ ಹಾಕಿದ್ದೀರಾ ಅಂತನಾ ಹೇಳಿಲ್ವಾ? ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕ್ತೀನಿ ಈ ಟೈಮಲ್ಲಿ. ಇದಕ್ಕೆ ಮಾತ್ರ ಒಂಥರ ಪಿಕ್ಕಲ್ ಥರ ಮಾಡ್ತಾ ಇರೋದಲ್ವ, ಇದು ಉಪ್ಪಿನಕಾಯಿ ಥರ. ಅದು ಅಷ್ಟೇನು ಇದು ಮಾಡಲ್ಲ. ಊಟಕ್ಕೆ ಟೈಮ್ಗೆ ಎಲ್ಲ ಥರ ಪಿಕ್ಕಲ್ ಮಾಡ್ತಾರೆ. ನಾನು ಸ್ವಲ್ಪ ಬೆಳ್ಳುಳ್ಳಿ ಪಿಕ್ಕಲ್ ಥರ ಮಾಡ್ತೀನಿ. ಮಕ್ಕಳು ಹಸಿ ಬೆಳ್ಳುಳ್ಳಿ ತಿನ್ನಿ ಅಂದರೆ ತಿನ್ನಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟು ಚೇಂಜ್ ಆದರೆ ಸಾಕು. ಅದಾದಮೇಲೆ ನೀವು ಸ್ವಲ್ಪ ಮಿಕ್ಕಿ ಸಾಮಗ್ರಿಗಳು ಹಾಕೋಣ. ಏನಪ್ಪ ಅಂದರೆ, ಇದು ಬ್ಲ್ಯಾಕ್ ಹುಣಸೆಹಣ್ಣು, ಕಪ್ಪು ಹುಣಸೆಹಣ್ಣು, ಹಳೇದು ಇದ್ದರೆ ಚಂದ, ಸ್ವಲ್ಪ ಹುಳಿ ಜಾಸ್ತಿ ಬಿಡುತ್ತೆ. ಹಾಗಾಗಿ ಹುಣಸೆ ರಸ ಹಾಕಬೇಕು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಬೆಳ್ಳುಳ್ಳಿ ಜಾಸ್ತಿ ಇದೆ. ಎಲ್ಲ ಹಾಕಿದ್ಮೇಲೆ ಹೀಗೆ ಏನಪ್ಪ ಬೆಳ್ಳುಳ್ಳಿ ಪಿಕ್ಕಲ್ ಅಂತಿದ್ದಾರೆ, ಇದೇನು ಗೊಜ್ಜು ಮಾಡ್ದಂಗೆ ಮಾಡ್ತಿದ್ದಾರೆ ಅಂತನಾ? ಹೌದು, ಸ್ವಲ್ಪ ಹಾಗೆ ಅನಿಸುತ್ತೆ ನೋಡೋಕ್ಕೆ. ಆಮೇಲೆ ನೋಡಿ ಲಾಸ್ಟಲ್ಲಿ ಅದು ನಾನು ಕುದಿಯೋ ಟೈಮಲ್ಲಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಖಾರ ನಾನು ಅಂದಾಜು ಮೇಲೆ ಹಾಕ್ತೀನಿ. ನನಗೆ ಇಷ್ಟೇ ಖಾರ ಹಾಕಬೇಕು ಅನ್ನೋದು ಗೊತ್ತಿರುತ್ತೆ. ಅಳತೆ ಎಲ್ಲ ಮಾಡ್ಕೊಳಲ್ಲ. ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀನಿ, ಯಾಕೆಂದರೆ ಹುಣಸೆಹಣ್ಣು ಹಾಕಿರೋದ್ರಿಂದ ಖಾರ ಎಷ್ಟು ಹಾಕಿದ್ರೂ ಅದು ಕಮ್ಮಿ ಆಗುತ್ತೆ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕೆ ನಾವು ಇವಾಗ ಮಾಲ್ಗೆ ಹೋಗ್ತೀವಿ, ಅಲ್ಲಿ ಪಿಕ್ಕಲ್ ಅಂತ ಇಟ್ಟಿದ್ರೆ ಎಲ್ಲ ಪಿಕ್ಕಲ್ನೂ ತಗೊಬಂದು ಟೇಸ್ಟ್ ಮಾಡ್ತೀವಿ. ಸಿಗುತ್ತಾರೆ ತುಂಬ ಹೊರಗಡೆ ಸಿಡಿಯುತ್ತೆ. ಈ ಥರ ಸಿಡಿತಾ ಇರುತ್ತೆ, ಎಲ್ಲ ಗಲೀಜಾಗ್ತಾ ಇರುತ್ತೆ. ಹಾಗಾಗಿ ಒಂದು ಪ್ಲೇಟ್ ಈ ಥರ ಪ್ಲೇಟ್ ಅಡ್ಡ ಇಟ್ಟಿದ್ದು ಅಂದರೆ ಅದರಲ್ಲಿ ಸ್ವಲ್ಪ ಫಸ್ಟು ನೀರು ಹಾಕಿರ್ತೀವಲ್ಲ ಎಣ್ಣೆಗೆ, ಹಾಗಾಗಿ ಆ ನೀರೆಲ್ಲ ಇದಾಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಿಡಿಯುತ್ತೆ.
ಹಾಗಾಗಿ ಈ ಥರ ಒಂದು ಪ್ಲೇಟ್ ಅಡ್ಡ ಇಟ್ಟರೆ ಏನಾಗುತ್ತೆ, ಈ ಥರ ಎಲ್ಲ ಒಲೆ ಮೇಲೆಲ್ಲ ಗಲೀಜಾಗಲ್ಲ. ಇವಾಗ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ. ಅದರಲ್ಲಿ ಹಾಕಿದ್ವಲ್ಲ ಹುಣಸೆ ರಸ ಅಂತ ಎಲ್ಲ, ಅದೆಲ್ಲ ಕಮ್ಮಿ ಆಗಿ ನಾವು ಆಯಿಲ್ ಬಿಡೋ ಟೈಮ್ ಆಗ್ತಿದೆ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಏನಪ್ಪ ಸಾಲ್ಟು ಅಳತೆ ಮಾಡೋಕ್ಕಲ್ವಾ? ಇಲ್ಲ, ಅಳತೆ ಗಿಳತೆ ಮಾಡೋ ಅಭ್ಯಾಸ ಇಲ್ಲ, ಅಂದಾಜು ಮೇಲೆ ಮಾಡಿ ರೂಢಿಯಾಗಿದೆ ಮನೇಲಿ, ಹಾಗೆ ಮಾಡ್ಕೊತೇನೆ ಅಷ್ಟೇ. ಮತ್ತು ಇದು ಯಾರಿಗೇನು ಹೇಗಿದೆ ಅಂತ ಕೇಳೋದಿಲ್ಲ, ನಾವೇ ಮಾಡಿ ತಿನ್ನೋದ್ರಿಂದ ನಮಗೊಂದು ಅಂದಾಜು ಗೊತ್ತಿದೆ, ಹೀಗೆ ಅಡುಗೆ ಮಾಡ್ತೀವಿ ಅನ್ನೋದು ಅಷ್ಟೇ. ಹಾಗಾಗಿ ಇದು ಆಗಿದೆ. ಈಗ ಎಲ್ಲ ಸೈಡು ಎಣ್ಣೆ ಬಿಡ್ತಾ ಇದೆ, ಆಗಿದೆ. ಒಂದೆರಡು ನಿಮಿಷ ಸಖತ್ತಾಗಿದೆ. ಏನಪ್ಪ ಬೆಳ್ಳುಳ್ಳಿ ಉಪ್ಪಿನಕಾಯಿ ಅಂತಾರೆ, ಏನು ಅಂತ ಮಕ್ಕಳನ್ನ ಹಸಿ ಬೆಳ್ಳುಳ್ಳಿ ತಿನ್ನಿ ಅಂದರೆ ತಿನ್ನಲ್ಲ. ಮತ್ತು ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಆರೋಗ್ಯ ಬೆನಿಫಿಟ್ಟು ಜಾಸ್ತಿ ಇದೆ. ಹಂಗಂತ ಹೇಳಿದ್ರೆ ತಿಂತಾರ? ತಿನ್ನಲ್ಲ. ಇದು ದೊಡ್ಡವ್ರು ನಾವು ತಿಂತೀವ? ತಿನ್ನಲ್ಲ. ಹಾಗಾಗಿ ದಿನ ಒಂದು ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಮತ್ತು ಆರೋಗ್ಯದ ಬೆನಿಫಿಟ್ ಜಾಸ್ತಿ ಇದೆ. ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಅದನ್ನೇ ಹೇಳಿ ಹಾಕಿದ ಕೆಸೆಟ್ ಹಾಕಲ್ಲ. ಒಮ್ಮೊಮ್ಮೆ ಹಂಗನ್ಸುತ್ತೆ ಹೇಳ್ತಾಯಿದ್ರೆ ಎಲ್ಲರೂ. ನಾನು ಸುಮಾರು ಸರಿ ಆ ಥರ ವಿಡಿಯೋ ನೋಡ್ತಿದ್ದಾಗ ಅಂತೀನಲ್ಲ, ನಂಗೆ ಗೊತ್ತಿಲ್ಲ, ಬೇರೆಯವ್ರ ಅಭಿಪ್ರಾಯ ಹೇಳಲಿಕ್ಕಾಗಲ್ಲ. ನನ್ನ ಅಭಿಪ್ರಾಯ ನನ್ನ ವಿಡಿಯೋದಲ್ಲಿ ಏನು ಅನಿಸುತ್ತೋ ಅದು ಹೇಳ್ಬೋದಲ್ವಾ. ಹಾಗಾಗಿ ಬೆಳ್ಳುಳ್ಳಿ ದಿನ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಹಸಿ ಬೆಳ್ಳುಳ್ಳಿ ತಿಂದು ಒಂದು ಲೋಟ ನೀರು ಕುಡಿದು ನೋಡಿ, ತಿಂಡಿಗೆ ಮುಂಚೆ 1 ಅವರ್ ಮುಂಚೆ, ಎಷ್ಟು ಇದಾಗುತ್ತೆ ಅಂತ. ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಆದರೆ ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಬಾಯಿ ಸ್ಮೆಲ್ಲು ಅಂತ ಕೆಲವರು ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಅವಾಗ ಏನಾರು ಆ ಥರ ಅನಿಸ್ತಾ ಇದ್ದರೆ ನಿಮಗೆ, ಆ ಬೆಳ್ಳುಳ್ಳಿ ತಿಂದಾದ್ಮೇಲೆ ಅಲ್ಲಿ ಬ್ರಷ್ ಮಾಡಿಬಿಡಿ, ಸರಿ ಹೋಗುತ್ತೆ. ನಾನು ಬೆಳಗ್ಗೆ ಎದ್ದು ಲೈವ್ ಮಾಡ್ತಾಯಿದ್ನ, ಬೆಳ್ಳುಳ್ಳಿ ಸುಲಿತಾ ಇದ್ನಲ್ಲ, ತುಂಬ ದಿನ ಆಯಿತು, ಮಾಡಿಟ್ಟಿರಲಿಲ್ಲ. ಈಗ ನಾವು ಹೋಗ್ತೀವಿ ಟೊಮೊಟೊ ಪಿಕ್ಕಲ್ಸ್ ಅಂತ ಅದಂತೆ ಇದಂತೆ ಮಾಲಲ್ಲಿ ನೋಡಿದ್ದೆಲ್ಲ ತರ್ತೀವಿ. ಈ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಹೇಗೆ ಮಾಡಿರ್ತೀವಿ, ಎಷ್ಟು ದಿನ ಆಗಿರುತ್ತೆ ಎಲ್ಲ ಗೊತ್ತಿರುತ್ತೆ, ಏನು ಹಾಕ್ತಿರ್ತೀವಿ ಅಂತ ಗೊತ್ತಿರುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟು ಮನೆಯಲ್ಲೇ ಮಾಡ್ಕೊತೀನಿ, ನನಗೆ ಹೇಗೆ ಗೊತ್ತೋ ಹಾಗೆ. ಇಷ್ಟೇ ಸಾಕು. ಇದ್ರ ಮೇಲೆ ಏನು ಅಂಥ ಕ್ವಾಂಟಿಟಿ ಇದಕ್ಕೆ ಏನು ಹಾಕಬೇಕು ಅನ್ನೋದು ಆ ಥರ ಏನಿಲ್ಲ. ನಾನು ಹಾಕಿದ್ನಲ್ಲ 4 ಐಟಮ್ಸ್ ಇದ್ದರೆ ಬೆಸ್ಟ್. ಒಂದು ಇವತ್ತಿಗಿಂತ ನಾಳೆ ಇನ್ನೂ ಸಖತ್ತಾಗಿರುತ್ತೆ. ನಾನು ಆವಾಗಲೂ ಮಾಡ್ಕೊತಾ ಇರ್ತಾರೆ. ಮಕ್ಕಳಿಗೆ ಒಳ್ಳೆಯದು, ಕೊಲೆಸ್ಟ್ರಾಲ್ಗೆ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು, ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯದು, ಮತ್ತು ಜೀರ್ಣ ಶಕ್ತಿಗೆ ಒಳ್ಳೆಯದು. ಏನೇನು ತುಂಬ ಪ್ರಾಬ್ಲಮ್ಸಿಗೆ ಬೆಳ್ಳುಳ್ಳಿ ಒಳ್ಳೆಯದು. ಆದರೆ ಅದು ಉಪಯೋಗಿಸ್ತೀವಿ ಅಂದರೆ ಕರೆಕ್ಟಾಗಿ 1 ತಿಂಗಳು ಬಿಡ್ದಲೇ ಉಪಯೋಗಿಸ್ಬೇಕು. ಹಾಗಂತ ದಿನ ಜಾಸ್ತಿ ಬೆಳ್ಳುಳ್ಳಿ ತಿಂದ್ರೂ ಅಡ್ವಾಂಟೇಜ್ ಅಂತ ಅಡ್ವಾಂಟೇಜೇ ಜಾಸ್ತಿ. 1 ಎಸಳು ಇಲ್ಲ 1, 2 ಬೇಡ 1 ಎಸಳು ಬೆಳ್ಳುಳ್ಳಿಲಿ 1 ಬೆಳ್ಳುಳ್ಳಿ ಅಂದರೆ ಅದು ಜಜ್ಜಿದ್ರೆ 1 ಎಸಳು ಅಂತಾರಲ್ಲ, ಹಾಗೆ ಆ 1 ಎಸಳು ಬೆಳ್ಳುಳ್ಳಿ ತಿಂದರೆ ಚೆನ್ನಾಗಿರುತ್ತೆ. ತಿಂದ್ಬಿಟ್ಟು ಬಿಸಿನೀರು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇದೆ. ಓಕೆ, ಸರಿ, ಓಕೆ, ಬಾಯ್ ಫ್ರೆಂಡ್. ಎಲ್ಲರೂ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.